ನೋಡಮ್ಮ, ನಿನ್ ಮಗಳು ಏನೋ ದೊಡ್ಡ ಸಾಚ ಮರ್ಯಾದಸ್ತರು ಬಿಡು. ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡು ಪಾರಿನೂ ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ನೋಡು, ನಾನು ಅಣ್ಣನೇ ಇರ್ಬೋದು ನಿನ್ಗೆ, ಆದ್ರೆ ಇಂಥ ಮರ್ಯಾದೆ ಬಿಟ್ಟೋಳ್ನ ನಮ್ಮ ಮನೆಗೆ ನಾನು ಸೊಸೆಯಾಗಿ ಕರ್ಕೊಳಕ್ಕೆ ನಮ್ಗಂತೂ ಇಷ್ಟ ಇಲ್ಲ ಕಣಮ್ಮ. ಮಾವ, ನಾನೇನು ಅವನನ್ನ ಲವ್ ಮಾಡ್ಲಿಲ್ಲ ಮಾವ. ಯಾವ್ದೋ ವಿಷಯಕ್ಕೆ ಸುಮ್ಕೆ ಏನಿಯ ಇದು ಮಾಡ್ತಿದ್ದೆ ಅಷ್ಟೇ ಏನಿಯ. ರಾಧಕ್ಕಂಗ್ ಸಪೋರ್ಟ್ ಮಾಡ್ತಿದ್ದೆ ಅಷ್ಟೇ ಏನಿಯ. ಅಷ್ಟ್ಬಿಟ್ರೆ ನಾನೇನು ಲವ್ ಮಾಡ್ಲಿಲ್ಲ ಅವನ್ನ. ಹೂ ಅಣ್ಣ, ಆ ಭದ್ರಮ್ಮ ಸುಮ್ಕೇನಿಯ ಬಂದ್ಬಿಟ್ಟು ಸುಮ್ಕೇನಿಯ ಗಲಾಟೆ ಮಾಡ್ಬಿಟ್ಟು ಓದ್ಲ ಅಷ್ಟೇ ಏನಿಯ. ನೀವು ಅದೇ ವಿಷಯ ನಿಕ್ಕೊಂಡು ನೀವು ನನ್ನ ಮಗಳು ಮದ್ವೆನೇನಿಯ ಕ್ಯಾನ್ಸಲ್ ಮಾಡಕ್ಕೆ ಅಂತ ಬಂದ್ಬಿಟ್ಟಿದ್ದೀರೇ. ನೋಡಮ್ಮ, ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮಗೆ ಪ್ರಾಣಕ್ಕಿನ್ನ ಮಾನ ಮುಖ್ಯ ಅಂತ ಬದುಕ್ತಿರೋ ಜನ ನಾವು. ಅದು ನಿನ್ಗೂನುವೆ ಗೊತ್ತು. ನಮಗೆ ಮಾನನೇ ಮುಖ್ಯ ಪ್ರಾಣಕ್ಕಿನ್ನನುವೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಈ ಮಾಡಿರೋ ಕೆಲಸಕ್ಕೆ ನನ್ನ ಮಗ ಪಾರಿನಾಗಿಂದ ಫೋನ್ ಹಾಕಿ ಹೇಳ್ದ, ಅಂಥ ಹುಡುಗಿ ನನಗೆ ಬೇಕಾಗಿಲ್ಲ, ನಾನೇನೋ ಮರ್ಯಾದಿನಾಗಿತ್ತಾಳೆ ಹಳ್ಳಿ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಹೋಗಿ 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 ಎಂಥ ಹುಡುಗಿನೇ ನನಗಂತೂ ಬ್ಯಾಡವೇ ಬೇಡ ಅಂತ ಹೇಳ್ಬಿಟ್ಟ. ಅದೇ ವಿಷಯನ ನಿಮ್ಮ ತಾಗಿ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಕಣವ. ನೋಡು, ನೀವು ಏನಾರು ಅನ್ಕೊಳ್ಳಿ, ನನ್ನ ಮಗಂಗೆ ಇಷ್ಟ ಇದ್ದೀರಾ ಮದುವೆ ಮಾಡಕ್ಕೆ ನಾನು ರೆಡಿ ಇಲ್ಲ. ನನ್ನ ಮಗಂಗೆ ನಿನ್ನ ಮಗಳು ಇಷ್ಟನೇನೆಯೇ ಇಲ್ಲ, ಸರಿನಾ? ಸುಮ್ಕೇನೆ ಯಾಕೆ ಬಲವಂತ ಮಾಡ್ಬಿಟ್ಟು ತಾಳಿ ಕಟ್ಟಿಸ್ಬೇಕು ಹೇಳು? ಇಷ್ಟ ಇಲ್ದಿರ ಮದುವೆ ಎಲ್ಲ ತಾಳಿ ಕಟ್ಟಿಸ್ಕೊಂಡು ಕುಂತ್ಕೊಳಕಾಯ್ತದ? ನಾವಂತೂ ಈ ಮದುವೆ ಇನ್ನ ಮುಂದ್ಗಡೆ ಮಾತಾಡೋದನ್ನು ಬೇಡ, ಏನು ಬೇಡ. ಅಲ್ಲ ಕಣಣ್ಣ, ಆ ಭದ್ರಮ್ಮ ಮಾಡಿರೋ ಕೆಲ್ಸಕ್ಕೆ ಇದೇನು ಮಾತು ಅಂತ ಹೇಳ್ಬಿಟ್ಟು ನೀನು ಮಾಡ್ತೀಯ ಕಣಣ್ಣ ನೀನು. ಆ ಭದ್ರಮ್ಮ ತಾನೇ ಸುಳ್ಳಾಗಿ ಬಂದ್ಬಿಟ್ಟು ಹಿಂಗೆಲ್ಲ ಜಗಳ ಮಾಡಿದ್ದು. ಆ ಭದ್ರಮ್ಮನ ವಿಷಯಕ್ಕೆ ನಾವೇನು ಎಂದೂ ಹೋಗೇ ಇಲ್ಲ ಭದ್ರಮ್ಮನ ವಿಷಯಕ್ಕೆ. ಆದ್ರೂ ಆ ಅಮ್ಮ ಬಂದ್ಬಿಟ್ಟು ಹಿಂಗೆ ಜಗಳ ಎಲ್ಲ ಮಾಡಿದ್ರೆ ಅದೇನೋ ಅಂತಾರಲ್ಲ, ಬೆಂಕಿ ಇಲ್ದಿದ್ದೇನೆಯೇ ಹೊಗೆ ಆಡ್ಬಿಡ್ತದ. ಯಾವ್ದು ಬೆಂಕಿ ಇಲ್ದಿದ್ದಂಗೆ ಹೊಗೆ ಆಡೋದು? ಈಗ ಹೊಗೆ ಆಡ್ತೈತೆ ಅಂತಂದ್ಮೇಲೆ ಬೆಂಕಿ ಒಂದು ಚೂರಾದ್ರೂ ಇರಬೇಕು ತಾನೇ. ನಿನ್ನ ಮಗಳು ಪಿರುತಿ ಮಾಡ್ದಿದ್ದಂಗೆ ಏನಿಯಾ ಅಮ್ಮ ಬಂದ್ಬಿಟ್ಟು ಮನೆ ಮುಂದೆ ಜಗಳ ಮಾಡ್ಬಿಟ್ಟು ಹೋದ್ಲ. ನೋಡವ, ನಾನು ಏನೋ ಬಿಡು ನನ್ನ ತಂಗಿ ಅಲ್ವಾ, ನನ್ನ ತಂಗಿ ಮಗಳಲ್ವಾ ಅಂತ ಇಷ್ಟು ದಿನ ನಿಮಗೆ ಸಹಾಯ ಮಾಡಿದ್ದೆಲ್ಲ ಸಾಕು. ಇವತ್ತಿಗೇನಿ ಎಲ್ಲ ಮುಗ್ದೋಗ್ಬಿಡ್ತು ನೋಡಿ. ಆ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡು. ಊರೇನೇನು ಯಾಕೆ ಕೂಗಾಡ್ತೈತೆ ನೆನ್ನೆಯಿಂದಲೂ ಕೇಳಿಸ್ಕೊಳಕಾಯ್ತಿಲ್ಲ. ಬಂದ್ಬಿಟ್ಟು ಯಾರೋ ಸಾವುಕಾರ ಹುಡುಗನ್ನ ಬುಟ್ಟಿಗೆ ಹಾಕೊಂಡವಳಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಡೀ ಊರೇನೇನಿಯ ಕೂಗ್ತೈತೆ ಗೊತ್ತೇನೋ. ಅಬ್ಯಾವಸಿ ಮನೆಯಾಳಿ ಮಾಡಿರೋ ಕೆಲ್ಸಕ್ಕೆ ಇವತ್ತು ನನ್ನ ಮಗಳು ಮಾನ ಮರವದಿ ಎಲ್ಲನೂ ಒಯ್ತೈತೆ. ಅವಳಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲ 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 ನನ್ನ ಮಗಳು ಏನೂ ಪಿರುತಿ ಅಂತ ಮಾಡಿಲ್ಲ, ಬಿಟ್ಬಿಡು ಅಂದ್ರೂ ಏನು ಕೇಳಿಲ್ಲ. ದೊರಿದ್ರದೋಳು ಬಂದು ಜಗಳ ಮಾಡ್ಕೊಂಡು ಹೋಗ್ಬಿಟ್ಲು ಕಾರಣ. ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾರು ನಮ್ಮನ್ನ ಅರ್ಥ ಮಾಡ್ಕೊತಾರೆ ಹೇಳು? ನನ್ನ ಮಗಳು ಜೀವನ ಬೀದಿಗೆ ಬಂದ್ಬಿಡಕ್ಕಿಲ್ವಾ? ಹಂಗಂತ ಮಾನ ಮರ್ಯಾದೆ ಕಳ್ಕೊಂಡಿರೋ ಅಂತ ಹುಡುಗಿನ ಮನೆ ಸೊಸೆ ಮಾಡ್ಕೊಳಕಾಯ್ತದೆ ನಮ್ಮ? ಮನೆ ಸೊಸೆ ಮಾಡ್ಕೊಳ್ಳೋದು ಅಂದ್ರೆ ಏನು ಚಿಕ್ಕ ಮಾತಾ? ಮನೆ ಸೊಸೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದೇನು ಅಂತಾರಲ್ಲ, ಮನೆಗೆ ಲಕ್ಷ್ಮೀನ ಕರ್ಕೊಂಡ್ಬಿಟ್ಟು ಬಂದಂಗೆ ಇರಬೇಕು. ಊರವರೆಲ್ಲ ಒಂಥರ ಮಾತಾಡ್ತಾ ಇರ್ತಾರಲ್ಲ, ಆ ಥರ ಅನ್ನಿಸ್ಕೊಂಡು ನಮ್ಮ ಕೈಲಿ ಇರೋಕಾಯ್ತದ ಹೇಳು? ನೀನು ನಿನ್ನ ಮಗಳು ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ. ಹೆಂಗನ ಮಾಡ್ಕೊಳ್ಳಿ. ನಾನು ಹೆಂಡತಿ ಇದೇ ಮಾತು ಹೇಳ್ಬಿಟ್ಟು ಬಾ ಅಂತ ನೆನೆಯ ಕಳಿಸಿದ್ದು, ಇದೇ ಮಾತು ಹೇಳ್ಬೇಕು ಅಂತ ನೆನೆಯ ನಾನು ಬಂದಿರೋದು, ಸರಿನಾ? ನಾನು ಹೊರಡ್ತೀನಿ. ಅಣ್ಣ, ಇದು ಒಂದೇ ಒಂದು ಕಿತ ನನ್ನ ಮಾತು ಕೇಳೋಣ. ನಾನು ಯಾರ ಮಾತು ಕೇಳೋದಿಲ್ಲ ಅಂದ್ರೆ ನಾನು ಯಾರ ಮಾತು ಕೇಳೋದಿಲ್ಲ. ಈ ವಿಷಯದಾಗ ಮಾತ್ರ ನಾನು ಯಾವಳ ಮಾತು ಕೇಳೋದಿಲ್ಲ. ನೋಡ್ದೇನೆ ಮನೆಯಾಳಿ, ನೀನೇನೋ ತಮಾಷೆಗೆ ಮಾಡಕ್ ಹೋಗಿರೋ ಚಿಕ್ಕ ಕೆಲ್ಸಕ್ಕೆ ಇವತ್ತು ನಮ್ಗೆ ಎಂತ ಪರಿಸ್ಥಿತಿಗೆ ಬಂದು ನಾವು ಕುಂತಿದೀವಿ ಅಂತ ನೋಡ್ದ ಏನೇನು ನಡೀತಾ ಇಲ್ಲಿ ಮನೆನಾಗ ಎಲ್ಲನೂ ಅಂತ ಹೇಳ್ಬಿಟ್ಟು ನೋಡ್ದ ನಿಮ್ಮ ಮಾಮ ನಿನ್ನ ಮದುವೆಯ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಯ್ತು. ಇವಾಗ ಏನೇ ಮಾಡ್ತೀಯಾ? ಲಬ ಬಂತ ನಡು ಬಿದಿನ ಕುಂತ್ಕೊಂಡು ಬಾಯ್ ಬಿಡ್ಕಂತೀಗೇನೆ ನೀನು. ಅಯ್ಯೋ, ನಿನ್ಗೆ ಎಷ್ಟು ಹೇಳ್ದೆ ಹೊಸಿ ಮಾನ ಮರುವುದಿನ ಉಳಿಸ್ಕೊಳ್ಳಿ ಅಂದ್ರೆ ಕುಣ್ಕೊಂಡು ಓಡಾಡ್ತಾ ಇದ್ದೆ ಎಲ್ಲಾನು ಕಡೆನೂ. ಅದಕ್ಕೆ ನಿಂಗೆ ಇವತ್ತಿಂತ ಗತಿ ಬಂದಿರೋದು. ನಿನ್ಗೆ ಎಷ್ಟು ಹೇಳಿದ್ರು ನಿಂಗೆ ಕೇಳಕ್ಕಿಲ್ಲ. ನಿನ್ ಮಾನ ಮರುವದಿ ಬಿಟ್ಟೊಳ್ಬಿಡು ನೀನಂತೂ. ನಿಂಗೆ ಹೇಳಿ ನನ್ನ ಜನ್ಮಕ್ಕೆ ನನಗೆ ಸಾಕಾಗ್ಬೇಕಷ್ಟೇ ಏನಿಯ. ಹೋಗ್, ಎಂತ ಒಳ್ಳೆ ಸಂಬಂಧ. ನಿಮ್ಮ ಮಾಮನ್ ಕಟ್ಕೊಂಡು ಆರಾಮಾಗಿ ಪಾರಿನಾಗಿರ್ಬೋದಿತ್ತ? ಇವತ್ತು ಎಂತ ಗೊತ್ತಿಗೆ ತಂದ್ಕೊಬಿಟ್ಟಲ್ಲೇ. ಇವಾಗ ಆ ಭದ್ರಮ್ಮನ ಮಗು ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಂಗೆ ಬ್ಯಾರೆ ದಾರಿನೇ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನಾನು ಅವನ್ನೇ ಮದುವೆ ಮಾಡ್ಕೊಂತೀನಿ ಕಣಮ್ಮ. ಏನು ಅವ್ರಮ್ಮ ಇಷ್ಟೆಲ್ಲ ಉತ್ಬಿಟ್ಟು ಹೋಗೋಳೆ, ನೀನು ಹೆಂಗೆ ಮಾಡ್ಕೊಂತೀಗ? ಏನೋ ಅಮ್ಮನ ಮುಂದೆ ಸುಮ್ಮನೆ ಜೋರಾಗಂಗೆ ಮಾತಾಡ್ದೇನೆ ಅಷ್ಟೇ ಏನಿಯ. ನಮಗೆಲ್ಲ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು? ಯಾಕಮ್ಮ ಧೈರ್ಯ ಬರಲ್ಲ? ನಾನೇನಂತ ಮಾಡಬಾರ್ದು ಮಾಡಿದ್ದೀನಿ ನಾನು? ನೋಡ್ತಾ ಇರು, ನಮ್ಮ ಹುಡುಗಂಗೆ ಒಂದು ಫೋನ್ ಮಾಡಿದ್ರೆ ಸಾಕು, 10 ನಿಮಿಷಕ್ಕೆ ಇಲ್ಲೇ ಏನಿಯ ಇರ್ತಾನೆ. ಅವನನ್ನು ಕರ್ಕೊಂಡೋಗಿ ಹಿಂಗೆ ತಾಳಿ ಕಟ್ಟಿಸ್ಕೊಂತೀನಿ ನಾನು. ಲೇ ಮಗಳೇ, ಅವ್ರ ಮನೆಗೆ ಹೋಗ್ಬಿಟ್ಟು ಬಾಳ ಕಾಯ್ತದೇನೆ, ಹುಟ್ಟು ಬಜಾರಿ ಅವಳು. ನಾನೇನು ಕಮ್ಮಿ ಇಲ್ಲ ಅಂತ ನಿನ್ಗೂ ಗೊತ್ತಲ್ವೇನಮ್ಮ? ನಾನೇನು ಕಮ್ಮಿ ಇದ್ದೀನಿ? ನಾನು ಏನು ಕಮ್ಮಿ ಇಲ್ಲ. ಆದ್ರೂ ತಲೆ ಗಟ್ಟಿ ಐತೆ ಅಂತ ಬಂಡೆ ಕೊಡ್ಕಂತೀಯ ಹೋಗ್ಬಿಟ್ಟು. ಊರಾಗ ತಲೆ ಎತ್ಕೊಂಡ್ ತಿರ್ಗಕಾಯ್ತಾಯ್ತ ನಮ್ಮ ಕೈಲಿ. ಈಗ ಅವ್ನು ಒಪ್ಕೋಬೇಕಲ್ವೇನೆ ಮದ್ವಿಗೆ? ನನ್ನ ಮೇಲೆ ಪಿರಾಣ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನಲ್ಲ, ಒಂದು ಫೋನ್ ಹಾಕ್ತೀನಿರು, ನೋಡೋಣ ಏನು ಹೇಳ್ತಾನೋ. ಅವನವ್ರ ಅಮ್ಮನ ಮಾತು ಮೀರಿ ಯಾವುದೇ ಕಾರಣಕ್ಕೂ ಬರಕ್ಕಿಲ್ಲ. ನೋಡೋಣ ಇರಮ್ಮ. ಹಲೋ ಹಲೋ, ಹೇಳು ಪ್ರಿಯಾ, ಕೇಳಿಸ್ತೈತೆ. ಯಾಕೆ ಬೇಜಾರಾಗಿದೆಯಲ್ಲ? ನಿನ್ ಮನೆ ಹತ್ರ ಬರ್ತೀಯಾ ಬೇಗ? ಪ್ಲೀಸ್ ಮನೆ ಹತ್ರ ಬಾ. ನಾವಿಬ್ರು ಇವತ್ತೇ ನಿನಗೆ ಮದುವೆ ಮಾಡ್ಕೊಂಡ್ಬಿಡೋಣ. ಪ್ಲೀಸ್ ಮನೆ ಹತ್ರ ಬಾ. ಏನ್ ಹೇಳ್ತಾ ಇದೀಯ ಪ್ರಿಯಾ ನೀನು? ಮದ್ವೆ? ಹೌದು,
ನಿಮ್ಮಮ್ಮ ಎಲ್ಲ ಬಂದ್ಬಿಟ್ಟಿಲ್ಲ ಗಲಾಟೆಯ ಮಾಡ್ಕೊಂಡು ಹೋದ್ಮೇಲೆ ನನ್ನ ಮಾನ ಮರ್ಯಾದೆ ಎಲ್ಲ ಊರಾಗ ಹೊಂಟೋಗ್ಬಿಟ್ಟೈತೆ. ನಮ್ಮ ಊರಾಗ ಎಲ್ಲರೂ ನನ್ನ ಇವಳು ಸರಿ ಇಲ್ಲ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ನನ್ನ ಬಗ್ಗೆ ಏನಿಯ ಮಾತಾಡ್ತಾವ್ರೆ. ಅದಕ್ಕೆ ನೀನಿಯ ನಾನು ನಿನ್ನ ಜೊತೆನೇ ಮದುವೆ ಮಾಡ್ಕೊಬಿಡೋಣ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಆದರೆ ನಿಮ್ಮ ಅಮ್ಮಂಗೆ ನಾವು ಮದುವೆ ಮಾಡ್ಕೊಳ್ಳೋದು ಒಸಿನೂ ಇಷ್ಟ ಇಲ್ಲ. ಈಗ ಏನು ಮಾಡೋದು? ನಮ್ಮ ಅಮ್ಮನೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಇಲ್ಲೇ ಏನಿಯ ಕುಂತ್ಕೊಂಡೈತೆ. ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ನಾನು ಹೂ ಅಂದರೆ ಅವ್ನು ಬಂದ್ಬಿಟ್ಟು ನನಗೆ ತಾಳಿ ಕಟ್ತಾನಮ್ಮ ಅಂದರೆ ನಮ್ಮಮ್ಮ ನಂಬ್ತಾನೇ ಇಲ್ಲ. ಬೇಬಿ, ನೀನು ಹೂ ಅಂದಿ ಅಂತಾನೆ ಇಷ್ಟು ದಿನ ಕಾಯ್ಕೊಂಡಿದ್ದೆ. ಬಲವಂತವಾಗಿ ಮದುವೆ ಮಾಡ್ಕೊಳಕ್ ಆಯ್ತದ? ನಿನಗೆ ಹೂ ಅಂದಿದ್ಯಾ ಅಂದ್ರೆ ಈ ಹುಟ್ಟು ಬಟ್ಟೆಗೆ ಏನೇ ಬಂದ್ಬಿಡ್ತೀನಿ, ಹಿಂಗೆ ಮದುವೆ ಮಾಡ್ಕೊಬಿಡ್ತೀನಿ. ಇರು ಬಂದೆ. ನಿಜವಾಗ್ಲೂ ನೀನು ತಿರು ಮೋಸ ಮಾಡಲ್ಲ ತಾನೇ? ಇಷ್ಟು ದಿನ ನಾನು ಈ ಮಾತು ಕೇಳ್ತಾ ಇದ್ದೆ, ಇವತ್ತು ನೀನೇನು ಈ ಮಾತು ಕೇಳ್ತಾ ಇದೀಯಾ? ಬತ್ತೀನಿರು. ಫಸ್ಟ್ ಹೋಗ್ಬಿಡ್ಬೇಕು ನನ್ನ ಹುಡುಗಿ ಹತ್ರ. ಲೇ, ನೀನು ಫೋನ್ ಮಾಡಿದ ತಕ್ಷಣ ಅವ್ನು ಬಂದ್ಬಿಡ್ತಾನೇನೆ. ಅಯ್ಯೋ, ಎಲ್ಲ ಮೋಸ ಮಾಡೋರ್ ಕಣೆ ಈಗಿನ ಕಾಲದಾಗೆ. ಅವರು ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತಾರೆ. ನೀನು ಸುಮ್ಮನಿರಮ್ಮ. ಇವನೇನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಇವನು ಬೇರೆ ಏನು ಕೆಟ್ಟೋನೇ ಇರ್ಬೋದು, ನನಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಭಾಳ ಒಳ್ಳೇನು ಅಂದರೆ ಭಾಳ ಒಳ್ಳೇನು. ಸರಿನಾ? ನೀನು ಸುಮ್ಮನೆ ಇರು. ಪ್ರಿಯಾ, ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ ಹೇಳ್ಬಿಟ್ಟು. ಅತ್ತೆ ನಮಸ್ಕಾರ. ಅಯ್ಯೋ, ನಮ್ಮ ಅಮ್ಮಂಗೆಲ್ಲ ಮಾಡಿದ್ದಕ್ಕೆ ನೀವೇನು ಬೇಜಾರು ಮಾಡ್ಕೊಬೇಡಿ ಕಣತ್ತೆ. ಏನೇ ಆದ್ರೂ ಇವಳು ನನ್ನ ಹೆಂಡ್ತಿನೇ ನೀ ಅಲ್ವಾ? ನೋಡಿ, ಯಾರು ಹೆಂಗನ ಆಡ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ, ನೀವು ತಲೆ ಕೆಡಿಸ್ಕೊಬೇಡಿ. ಇವಾಗ ನಿಮ್ಮ ಮಗಳು ಕುತ್ತಿಗೆ ತಾಳಿ ಕಟ್ಟಬೇಕಾ? ಹೇಳಿ, ನಾನು ಇವಾಗಲೇ ಏನು ನಿಮ್ಮ ಮಗಳು ಕುತ್ತಿಗೆ ತಾಳಿ ಕಟ್ಬಿಟ್ಟು ನಮ್ಮ ಮನೆ ಕರ್ಕೊಂಡು ಹೋಗೋಷ್ಟು ಧೈರ್ಯ ಐತೆ ನನಗೆ. ನಾನು ಯಾರಿಗೂ ಏನು ಎದುರುಕೊಳಕ್ಕಿಲ್ಲ ಕಣತ್ತೆ. ತಾವು ಗೊತ್ತಲ್ಲ, ವಿಲನ್ಗಳು ಇದ್ದಂಗೆ ನಾವಂತೂ ವಿಲನ್ಗಳು ಸಮಾಜಕ್ಕೆಲ್ಲ ಎದುರುಕೊಳ್ಳೋದಿಲ್ಲ ಗೊತ್ತಾ? ಹೀರೋಗಳು ಅಷ್ಟೇ ಎದುರ್ಕೋಬೇಕು. ವಿಲನ್ಸ್ಗೆ ಜನ ಏನಾರ ಅನ್ಕೊಳ್ಳಿ, ಚೀತು ಅನ್ಕೊಳ್ಳಿ, ಅದೆಲ್ಲ ನಮಗೆ ಇಷ್ಟನೇನೇ ಆಗಕ್ಕಿಲ್ಲ. ಬೈಕೊಂಡ್ರೆ ಬುಡಿಯತ್ತೆ. ನಮ್ಮಮ್ಮ ಬಂದು ಕೈಯ ಅಂತ ಬುಡಿ ಅಂದ್ರೆ ಅನ್ಲಿ, ಯಾಕೆ ತಲೆ ಕೆಡಿಸ್ಕೊಂತೀರ ನೀವು? ನನ್ನ ಮಗಳು ಈಗ ತಾನೇ ಹೇಳ್ತಾ ಇದ್ಲು, ಬಂದೇ ಬರ್ತಾನೆ ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು. ಇದೇನಪ್ಪ ಬಂದೇ ಬಿಟ್ಟಲ್ಲ ನೀನು? ಆತೆ ಅವಳು ಕರದ್ಮೇಲೆ ಬರಿದಂಗೆ ಇರಕಾಯ್ತದ? ಇಷ್ಟು ದಿನ ಮದುವೆ ಆಯ್ತಿ ಅಂತ ಕೇಳಿದ್ರೆ ನೋಡೋಣ ಹೇಳ್ತೀನಿ ಅದು ಇದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಇವಾಗಾದ್ರೂ ಹ್ಞೂ ಅಂತ ಅಂದಲ್ಲ, ಅದೇನೇ ನನ್ನ ಖುಷಿ ಅಷ್ಟೇನೇನೆ. ಅಮ್ಮ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಇವತ್ತೇ ತಾಳಿ ಕಟ್ಟಿಸ್ಕೊಂತೀನಿ, ಸರಿನಾ? ನೀನೇ ಹೇಳ್ತಿದ್ದಲ್ಲ ನಮ್ಮ ಮಾನ ಮರ್ಯಾದೆ ಹೋಯ್ತು ಅಂತ. ಊರಾಗೆಲ್ಲ ನನ್ನ ಬಗ್ಗೆ ಚೀತು ಅಂತ ಮಾತಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಮಾತಾಡೋರೆಲ್ಲ ಮಾತಾಡ್ಲಿ ಕಣಮ್ಮ. ಇನ್ನೂ ಏನೇನು ಮಾತಾಡ್ತಾರೋ ನಮ್ಮಿಬ್ರ ಬಗ್ಗೆ ಮಾತಾಡ್ಲಿ ಕಣಮ್ಮ. ಆದರೆ ಮದುವೆ ಆದಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರೆ. ಮಾಮ ಏನು ಹೇಳ್ತು? ನಾನು ಮರ್ಯಾದೆ ಬಿಟ್ಟಿರೋಳ? ನಾನು ಮೂರು ಬಿಟ್ಬಿಟ್ಟು ಆಟ ಆಡ್ತಾ ಇದ್ದೀನಾ? ಆಯ್ತು ಬಿಡಮ್ಮ, ನಾನು ಮೂರು ಬಿಟ್ಬಿಟ್ಟೆ ನೀ ಆಟ ಆಡ್ತಾ ಇದ್ದೀನಿ ಅಂತಲೇ ಅನ್ಕೊಂಬಿಡ್ಲಿ, ನಾನು ಸರಿ ಇಲ್ಲ ಅಂತಲೇ ಅನ್ಕೊಂಬಿಡ್ಲಿ ಎಲ್ಲರೂ. ಆದರೆ ಇವನ ಜೊತೆ ತಾಳಿ ಕಟ್ಟಿಸ್ಕೊಂಡು ಇವ್ರ ಮನೆಗೆ ಏನಿಯಾ ಹೋಯ್ತೀನಿ ನಾನು. ನಿಮ್ಮಮ್ಮ ನನ್ನ ಮಗಳನ್ನ ಹೆಂಗ್ ಸಿಕ್ರಂಗೆ ಏನಿಯಾ ಮಾತಾಡ್ತಾಳೆ, ಹೆಂಗ್ ಸಿಕ್ರಂಗೆ ಏನಿಯಾ ನೋಡ್ಕೊತಾಳೆ. ಏನಪ್ಪ, ಸುಮ್ಮನೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಮುಖ್ಯ ಅಲ್ಲ. ಆಮೇಕಿಂದ ಎಲ್ಲನೂ ನನ್ನ ಮಗಳು ಜೀವನ ನೋಡ್ಕೊಳ್ಳೋದು ಮುಖ್ಯ ಅಲ್ವಾ? ಆಮೇಲೆ ನಿಮ್ಮ ಅಮ್ಮ ಮತ್ತೆ ನನ್ನ ಮಗಳಿಗೆಲ್ಲ ಹಿಂಸೆ ಎಲ್ಲ ಕೊಟ್ರೆ? ಅಯ್ಯೋ, ಅದೆಲ್ಲ ಏನೂ ಆಗಲ್ಲ, ನಾನು ನೋಡ್ಕೊಂತೀನಿ ಬಿಡಿ. ಏನೋ ಕಣಪ್ಪ, ಈಗಿನ ಕಾಲದಾಗ ಒಬ್ಬೊಬ್ರು ಹುಡುಗರು ಒಂದೊಂಥರ. ಒಬ್ಬೊಬ್ರು ಇಷ್ಟಪಟ್ಟರೆ ಬಿಡೋದಿಲ್ಲ, ಒಬ್ಬೊಬ್ರು ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ. ಅದೇನೋ ನನಗಂತೂ ಸ್ವಲ್ಪನೂ ಅರ್ಥ ಆಗಕ್ಕಿಲ್ಲ ಬಿಡು. ಅದೇನೇನು ಮಾಡ್ತಿರ್ತೀಯೋ, ಅದೇನೇನು ಕತೆಯೋ ಒಂಚೂರೂ ಅರ್ಥ ಆಗಕ್ಕಿಲ್ಲ ನನಗಂತೂ. ಅತ್ತೆ ಬಿಡಿ ಅತ್ತೆ. ನನ್ನಂಗೆ ಹೀರೋ ಹುಡುಗರೆಲ್ಲ ಅಷ್ಟೇ. ನಾನೇನು ಅಷ್ಟು ಒಳ್ಳೆ ಹುಡುಗ ಅಂತಾನು ಹೇಳ್ತಾ ಇಲ್ಲ. ಪ್ರಿಯನ್ ಬಿಟ್ಕೊಡಕ್ ನನಗೆ ಮನಸ್ಸಿಲ್ಲ ಅಷ್ಟೇನೇನಿಯ. ಪ್ರಿಯಾ, ಸೂಪರಾಗಿ ಕಾಣಿಸ್ತಾ ಇದೆಯಾ ನೀನಂತೂ. ದಂತದ ಗೊಂಬೆ ಕಂಡಂಗೆ ಕಾಣಿಸ್ತಾ ಇದೆಯಾ. ಲೇ ಪ್ರಿಯಾ, ಇನ್ನೊಂದ್ಸಲ ಯೋಚನೆ ಮಾಡೆ. ಈಗ ಮದುವೆ ಅಂತ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಭಾಳ ಕಷ್ಟ ಆಯ್ತದೆ ಅವ್ರ ಮನೆಯನಾಗೆ. ನೋಡು, ಆ ಅಮ್ಮ ಮೊದಲೇ ಹುಟ್ಟು ಬಜಾರಿ, ಅವಳು ನಮ್ಮನ್ನ ಮನೆಗೂ ಸೇರ್ಸಲ್ವೇ? ಯೋಚನೆ ಮಾಡು. ನಾವು ಬಡವರು ಅಂತ ಹೇಳ್ಬಿಟ್ಟು ಎಷ್ಟು ಚೀಪಾಗಿ ನೋಡ್ತಾಳೆ ಗೊತ್ತಾ ನಮ್ಮನ್ನ. ಅಮ್ಮ, ಈಗ ನನಗೆ ಬೇರೆ ದಾರಿ ಇಲ್ಲ, ವಿಧಿನುವೆ ಇಲ್ಲ. ಈಗ ಮದುವೆ ನಾನು ಮಾಡ್ಕೊಂಡ್ಲೇನೇನಿಯ ಬೇಕು, ಮಾಡ್ಕೊಂತೀನಿ ಅಷ್ಟೇನೇನಿಯ. ಅಮ್ಮನ್ನ ನನ್ನ ಮಾನ ಮರ್ಯಾದೆ ಕಳೆದಲ್ವ ಅವಳು. ಅವಳ ಮಾನ ಮರ್ಯಾದಿನ ಹೆಂಗೆ ಕಳಿಬೇಕು ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತು. ಅವಳ ಮಾನ ಮರ್ಯಾದಿನ ನಾನು ಕಳಿತೀನಿ. ಅಯ್ಯೋ ಅಯ್ಯೋ, ಅದು ಬಿಡಮ್ಮ, ಮುಂದೆ ನೋಡ್ಕೊಳ್ಳೋಣ. ಪರವಾಗಿಲ್ಲ, ನಮ್ಮ ಅಮ್ಮನ ಬೈಕಂತ ಇದ್ರೆ ನನಗೇನು ಬೇಜಾರಾಗ್ತಾ ಇಲ್ಲ. ಅಯ್ಯೋ, ಇವೆಲ್ಲ ಮದುವೆ ಆದ್ಮೇಲೆ ಎಳ್ಳೆಳು ದಿನ ಚಂದ, ಆಮೇಲೆ ಮತ್ತೆ ಕಿತ್ತಾಟಗಳು ಅವು ಇವು ಬಂದೇ ಬರ್ತವೆ. ಕಷ್ಟ ಅನ್ಭವಿಸ್ಬೇಕಾಯ್ತದೆ. ನಾನು ಹೇಳೋದನ್ನ ಕೇಳಿ ಸ್ವಲ್ಪ ನೀವಾದ್ರೂ. ಅತ್ತೆ, ನೀವು ಸುಮ್ಮನೆ ಇರ್ರಿ ಅತ್ತೆ. ನೀವು ಸುಮ್ಮನೆ ಚಿಂತೆ ಮಾಡಬೇಡಿ. ಪ್ರಿಯಾ ಬಾ ಅತ್ತೆ, ಬನ್ನಿ. ಯಾವ ದೇವಸ್ಥಾನದಾಗ ಎಲ್ಲಿ ತಾಳಿ ಕಟ್ಬೇಕು ಹೇಳಿ, ನಾನು ಕಟ್ಟುಬಿಟ್ಟೇನೇ ಕರ್ಕೊಂಡು ಹೋಗ್ತೀನಿ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಮೋಸ ಮಾಡೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಅತ್ತೆ. ಅಮ್ಮ, ನಮಗೆ ಬೇರೆ ದಾರಿ ಇಲ್ಲ ಅಂತ ನಿನಗೂ ಗೊತ್ತು. ನನಗೂ ಬೇರೆ ದಾರಿ ಇಲ್ಲ, ನಿನಗೂ ಬೇರೆ ದಾರಿ ಇಲ್ಲ. ನಾವು ಏನು ಮಾಡೋಕ್ಕಾಗ್ದಿದ್ದಂಗೆ ಈಗ ಮದುವೆ ಮಾಡ್ಕೊಂಡ್ಲೇಬೇಕು. ಸರಿ ಮಗಳೇ, ಆಯಿತು. ಇನ್ನೇನು ನಿಮ್ಮ ಮಾವ ಎಲ್ಲ ಕೆಟ್ಟಗೆಡ್ದಾಗೆ ಮಾತಾಡೋಯ್ತು. ಊರ ಜನ ಎಲ್ಲ ಕೆಟ್ಟಗೆಡ್ದಾಗೆ ಮಾತಾಡ್ತಾವ್ರೆ. ಇನ್ನು ಬೇರೆ ಯಾವ ಹುಡುಗನು ನಿನ್ನ ಮದುವೆ ಮಾಡ್ಕೊಳಕ್ಕೆ ಬಿಡೋದು ಇಲ್ಲ ಜನ. ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಅದು ಇದು ಅಂತ ಚೆನ್ನಾಗಿ ಪಿನ್ನಿಕ್ ಬಿಡ್ತಾರೆ. ಯಾಕೆ ಬೇಕು ಹೇಳು? ಸುಮ್ಮನೆನೇ. ಸರಿ ಬಾ, ಸುಮ್ಮನೆನೇ ಹೋಗಿ ಹೆಂಗೋ ದೇವಸ್ಥಾನದಾಗ ಸಿಂಪಲಾಗಿ ತಾಳಿ ಕಟ್ಕೊಳ್ಳಿವ್ರಂತೆ. ಆಮೇಕಿಂದ ನೋಡೋಣ. ಎಲ್ಲ ಚೆನ್ನಾಗಾದರೆ ನಾನು ನನ್ನ ಕೈಲಾದಷ್ಟು ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಡ್ತೀನಿ, ಸರಿನಾ? ಅಮ್ಮ, ಏನು ಬೇಡ, ಸುಮ್ಮನಿರು. ನನ್ನ ಮ್ಯಾಲೆ ನಂಬಿಕೆ ಇಕ್ಕು, ನಾನು ನೋಡ್ಕೊಂತೀನಿ ಎಲ್ಲ. ನೋಡಪ್ಪ,
ನಮ್ಮ ಕೈಲಿ ಅದ್ದೂರಿಯಾಗಿ ಮದುವೆ ಮಾಡಕ್ಕಂತೂ ಆಗಲಿಲ್ಲ. ಈಗ ನಿನ್ನ ಬಿಟ್ಬಿಟ್ರೆ ಇನ್ನು ಮತ್ತೆ ನೀನು ಬೇರೆ ಯಾರನ್ನ ಮದುವೆ ಮಾಡ್ಕೊತೀಯನೋ, ನಮ್ಮ ಮಾನ ಮರ್ಯಾದೆ ಹೋಯ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಂಪಲಾಗಿ ಹಿಂಗೆ ನೀ ಮದುವೆ ಮಾಡಿಬಿಟ್ಟು ಮುಗಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಯಾರೂ ಇಲ್ಲ ಅಂತ. ಮಗಳೇ ನೀನು ಅಷ್ಟೇನಿಯ, ನಾನು ಏನೇನೋ ಕನ್ಸು ಕಟ್ಟಿದ್ದೆ, ನೀನು ಹೆಂಗೆಂಗೋ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಬೇಜಾರು ಮಾಡ್ಕೋಬೇಡ, ಸರಿನಾ? ಅಮ್ಮ ನನಗೆ ಯಾವ ಬೇಜಾರನ್ನೂ ಇಲ್ಲ, ನನಗೆ ಅದ್ದೂರಿ ಮದುವೆ ಮಾಡ್ಕೊಳಕ್ಕೆ ಇಷ್ಟನೂ ಇರಲಿಲ್ಲ. ಬಿಡು, ದೇವಸ್ಥಾನದಾಗ ಏನಿಯ ಇಲ್ಲಿ ತಾಳಿ ಕಟ್ಕೊಂತ ಇದೀವಲ್ಲ ಅಷ್ಟೇನಿಯ ಸಾಕು. ಇದಕ್ಕಿನ್ನೂ ಇನ್ನೇನು ಬೇಕು? ಅಲ್ಲಿ ಹೋಗ್ಬಿಟ್ಟು ನಾನು ಹೆಂಗೆ ಜೀವನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ ತಾಳಿ ಕಟ್ಲಾ? ಸರಿ ಹೇಳಿ ಅಂದ್ರೆ ಒಳ್ಳೇದಾಗ್ಲಿ, ಕಟ್ಟಿ. ಇಬ್ರೂನುವೆ 100 ಕಾಲ ಸುಖವಾಗಿ ಬಾಳ್ರಪ್ಪ. ಮಗಳೇ ನನ್ನಿಂದ ಇದಕ್ಕಿನ್ನೂ ಜಾಸ್ತಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ, ಸರಿನಾ? ಆ ಮನೆಗೆ ಹೋದ್ಮೇಲೆ ಒಂದು ಮಾತ್ರ ಹೇಳಬಲ್ಲೆ ಅಷ್ಟೇನಿಯ, ಆ ಮನೆಗೆ ಹೋದ್ಮೇಲೆ ಅಕಸ್ಮಾತ್ ನಿನ್ನ ಕೈಲಿ ಇರೋಕ್ಕೆ ಆಗಲಿಲ್ಲ, ಏನಾದರೂ ತೊಂದರೆ ಬಂದ್ರೂ ಅಯ್ಯೋ ಮಾನ ಮರುವಾದಿ ಪ್ರಶ್ನೆ ಅಂತ ಹೇಳ್ಬಿಟ್ಟು ನೀನು ಅಲ್ಲೇನೇ ಏನಾರ ಮಾಡ್ಕೊಂಡು ಗಿಡ್ಕೊಳ್ಳೋದು ಅಂಥವೆಲ್ಲ ಮಾಡಬೇಡ ಕಣಮ್ಮ, ಸರಿನಾ? ನಿಮ್ಮಮ್ಮ ಯಾವಾಗೂ ನಿನಗೋಸ್ಕರ ಇತ್ತಾಳೆ. ಎಂಥ ಪರಿಸ್ಥಿತಿ ಬಂದ್ರೂ ಪರವಾಗಿಲ್ಲ, ಆರಾಮಾಗಿ ಮನೆಗೆ ಬಾ, ಸರಿನಾ? ನಾನು ನೋಡ್ಕೊಂತೀನಿ ಎಲ್ಲನೂ. ನೀನು ಯಾರೋ ಅಂತಾರೆ ಮಾಡ್ತಾರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ ಅಲ್ಲೇ ಇದ್ದು ಹಿಂಸೆ ಎಲ್ಲ ತಡ್ಕೊಳಕ್ಕೆ ಹೋಗ್ಬೇಡ. ಅವಳಿ ಅಂದರೆ ನನ್ನ ಮಗಳನ್ನ ನಾನು ಶಾನೇ ಇಷ್ಟಪಟ್ಬಿಟ್ಟು ಬೆಳೆಸಿದ್ದೀನಿ, ಒಬ್ಬಳೆ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ದೀನಿ. ಹೊಸಿ ಸಂದಾಗಿ ನೋಡ್ಕೊಳ್ಳಿ. ನೋಡಿ ಅಕಸ್ಮಾತ್ ನನ್ನ ಮಗಳಿಗೆ ಏನೋ ಹೆಚ್ಚು ಕಮ್ಮಿ ಅದು ಇದು ಆಯಿತು ಅಂದರೆ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಅತ್ತೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವೆಷ್ಟು ಇಷ್ಟಪಡ್ತೀರೋ ನಿಮ್ಮ ಮಗಳನ್ನ, ನಾನು ಅಷ್ಟೇ ಇಷ್ಟಪಡ್ತೀನಿ. ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊಂದೆಲ್ಲನೂ ತಲೆ ಕೆಡಿಸ್ಕೊಂಡು ಇವಳೇ ಬೇಕು ಅಂತ ನಮ್ಮ ಅಮ್ಮನೆಲ್ಲ ಎದುರಾಕೊಂಡು ಮದುವೆ ಮಾಡ್ಕೊಂತ ಇದ್ನ? ನೀವೇ ಹೇಳಿ ನೋಡಿ. ಈ ಒಂದು ಫೋನ್ ಮಾಡಿದ್ದಕ್ಕೆ ಏನಿಯಾ ಓಡ್ ಬಂದು ತಾಳಿ ಕಟ್ಟಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಮೇಲೆ ನಂಬಿಕೆ ಇಕ್ಬಿಟ್ಟೇನಿಯಾ ನೀವು ನನಗೆ ಮದುವೆ ಮಾಡಿಕೊಟ್ಟಿದ್ದೀರಾ ನಿಮ್ಮ ಮಗಳನ್ನ. ನಾನು ತುಂಬ ಚೆನ್ನಾಗಿ ಬಳಸ್ತೀನಿ, ತುಂಬ ಚೆನ್ನಾಗಿ ನೋಡ್ಕೊತೀನಿ. ಆದಷ್ಟು ಬೇಗ ನಿಮ್ಮನ್ನೂ ನಾನು ಮನೆಗೆಲ್ಲನೂ ಕರ್ಸ್ಕೊಂತೀನಿ, ಸರಿನಾ? ಈಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಂಬಿಟ್ಟು ಬರ್ಬೇಕು ಅಷ್ಟೇನಿಯಾ. ಸರಿ ಅತ್ತೆ, ನಾವಿನ್ನ ಹೊರಡ್ತೀವಿ, ಸರಿನಾ? ನೀವು ನಿಮ್ಮ ಮಗಳ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ನನ್ನ ಮಗಳ ಬಗ್ಗೆ ಸ್ವಲ್ಪ ಚಿಂತೆ ಏನಿಲ್ಲ, ನಿಮ್ಮ ಮಗಳ ಬಗ್ಗೆನೂ ಸ್ವಲ್ಪ ಚಿಂತೆ ಮಾಡಬೇಕು. ಅವಳು ಹೊಸಿ ಅಟಾಶ್ಯಾನೆ ಕ್ವಾಪಶ್ಯಾನೆ, ಹೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಅವತ್ತಿಂದನೂ ಹಂಗೆ ಕ್ವಾಪ. ನನಗೆ ಗೊತ್ತಿಲ್ವಾ ಅತ್ತೆ? ನನಗೆ ಚೆನ್ನಾಗಿ ಗೊತ್ತು. ನೀವು ಸುಮ್ಕಿರಿ, ನನಗೆಲ್ಲನೂ ಗೊತ್ತು. ನಾನು ನೋಡ್ಕೊತೀನಿ. ನೀವು ಆಶೀರ್ವಾದ ಮಾಡಿದಿರಲ್ಲ ಅಷ್ಟು ಸಾಕು. ನನ್ನ ಹೆಂಡತಿ ಆದ್ಲಲ್ಲ ಇವಳು, ಇದಕ್ಕಿನ್ನು ನನಗೆ ಇನ್ನೇನು ಬೇಕು? 100 ಕಾಲ ನಾವಂತೂ ಸುಖವಾಗಿ ಬಾಳ್ತೀವಿ. ನಿಮ್ಮ ಆಶೀರ್ವಾದ ಒಂದೇನೇ ಸಾಕು. ಸಿಂಪಲಾಗಿ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡ್ರು ನನಗೇನೂ ಬೇಜಾರಿಲ್ಲ. ನಾನು ನೆಮ್ಮದಿಯಾಗಿ ಹೋಯ್ತಿದ್ದೀನಿ. ಹೋಗಿ ನಮ್ಮ ಅಮ್ಮನಿಗೆಲ್ಲ ಒಪ್ಪಿಸಿ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಸರಿನಾ? ನಾವಿನ್ನು ಬರ್ತೀವಿ ಅತ್ತೆ. ಅಮ್ಮ ನಾನು ಬರ್ತೀನಿ ಅಮ್ಮ, ಮನೆಗೆ ಬಾ ನೀನುನುವೆ. ಅದೇ ಇವತ್ತು ಬಂದರೆ ಸುಮ್ಮನೆ ಹಂಗೂ ಹಿಂಗೂ ಮಾತಾಡ್ತಾರೆ ಕಣಮ್ಮ, ನಾಳೆ ಬರ್ತೀನಿ ಹೋಗು. ಸರಿ ಕಣಮ್ಮ, ಆಯಿತು.